ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಯಾವಾಗ ನಮ್ಮ ಗ್ರಹಗತಿ ಚೆನ್ನಾಗಿರೋದಿಲ್ಲ, ಗ್ರಹಚಾರ ಕೆಟ್ಟಿದೆ ಅಂತಾದಾಗ ನಾವು ಪ್ರತಿಯೊಂದು ಕ್ಷಣವೂ ಕೂಡ ಎಷ್ಟೇ ಎಚ್ಚರಿಕೆಯನ್ನು ವಹಿಸಿದರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ನಮಗೆ ತೊಂದರೆ ಅನ್ನುವಂಥದ್ದಾಗತ್ತೆ. ಆ ದೃಷ್ಟಿಯಲ್ಲಿ ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ಮೋಸ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದರಿಂದ ಎಚ್ಚರಿಕೆ ಇರಲಿ, ಎಚ್ಚರ ತಪ್ಪುವಂಥದ್ದು ಬೇಡ, ಅಥವಾ ಅನುಮಾನಕ್ಕೆ ಕಾರಣವಾಗ್ತಕ್ಕಂತಹ ಯಾವುದೇ ಕೆಲಸಕ್ಕೂ ಕೂಡ ಮುಂದಾಗುವಂಥದ್ದು ಬೇಡ ಅಂತ ಹೇಳಿ ಸಲಹೆ. ಸ್ಪರ್ಧಾತ್ಮಕವಾದಂತಹ ವಿಚಾರಗಳಿಗೆ ಶುಭ ಇರುವಂಥದ್ದು. ನಿಮ್ಮ ಆಲೋಚನೆಗಳು ಕುಟುಂಬದ ಮಧ್ಯದಲ್ಲಿರಲಿ. ಏನೋ ಮನಸ್ಸಿಗೆ ಬಂತು, ಈ ಕೆಲಸವನ್ನು ಮಾಡಬೇಕು, ಈ ಯೋಜನೆಯನ್ನು ಹಾಕ್ಕೊಂಡಿದ್ದೀನಿ ಅನ್ನುವಂಥದ್ದನ್ನು ಸಾರ್ವಜನಿಕವಾಗಿ ಪ್ರಕಟ ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಅದು ನಿಮ್ಮ ಯೋಜನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದಾಗತ್ತೆ. ಆ ಗಮನ ಇರಲಿ. ಮಾತು ಮತ್ತು ಕೋಪ ಇದೆರಡರಿಂದ ನಿಮ್ಮ ಕೆಲಸಗಳಾಗೋದಿಲ್ಲ. ಮಾತನ್ನು ಯಾವಾಗ ಆಡಬೇಕೋ ಆಗ ಮಾತಾಡಿ. ಮಾತನ್ನು ಆಡದೇ ಉಳ್ಕೊಂಡಾಗಲೂ ಕೂಡ ಕೆಲವು ತೊಂದರೆಗಳಾಗತ್ತೆ. ನಿಮಗೆ ಹೇಗಾಗತ್ತೆ ಅಂತಂದರೆ, ಯಾವಾಗ ನೀವು ಮಾತಾಡಬೇಕೋ ಆಗ ಮಾತಾಡೋದಿಲ್ಲ, ಯಾವಾಗ ಮಾತನ್ನು ಆಡಬಾರ್ದೋ ಆವಾಗ ನೀವು ಮಾತಾಡಿ ತಪ್ಪನ್ನು ಮಾಡ್ಕೊಳ್ತೀರಿ. ಜೊತೆಗೆ ಆ ಸಿಟ್ಟಿದೆಯಲ್ಲ, ಅದು ಕೆಲಸವನ್ನು ಹಾಳು ಮಾಡಿಬಿಡುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಉದ್ಯೋಗ ಬದಲಾವಣೆಯ ಭಯ ಕಾಡುತ್ತೆ. ಕೆಲಸ ಎಲ್ಲಿ ಹೋಗಿಬಿಡುತ್ತೋ ಅನ್ನುವಂತಹ ಆತಂಕ ಹೆಚ್ಚಿರುವಂತಹ ದಿವಸ ಇದು. ಹಣದಿಂದ ಜನ ಮಾತ್ರ ಗೌರವಿಸ್ತಾರೆ. ಅಂದರೆ ಹಣ ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿ ಹಣ ಓಡಾಡ್ತಾ ಇದೆ, ಹಣವಂತರು, ನಿಮಗೆ ಆ ಒಂದು ಯೋಗ್ಯತೆ ಇದೆ ಅಂತ ಆದರೆ ಮಾತ್ರ ನಿಮಗೆ ಗೌರವ ಸಿಕ್ಕತ್ತೆ ಅಂತ ಅರ್ಥ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಜೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ಯಾವುದೇ ವಿಷಯ ಇರಲಿ ಲಘುವಾಗಿ ಪರಿಗಣಿಸಬೇಡಿ, ಬಹಳ ಹಗುರವಾಗಿ ತಗೊಳ್ಬೇಡಿ. ಯಾವುದೋ ವಿಷಯ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಯಾವುದರಿಂದ ಏನೋ ಅನುಕೂಲವೋ ಅನನುಕೂಲವೋ ಏನು ಬೇಕಾದರೂ ಆಗಬಹುದು. ತಾತ್ಸಾರ ಭಾವ, ಧೋರಣೆಯ ಭಾವ ಬೇಡ ಅಂತ ಅರ್ಥ. ವ್ಯವಹಾರದಲ್ಲಿ ನಿಮ್ಮ ಜಾಗ್ರತೆ ಏನಿದೆ ಅಥವಾ ನಿಮ್ಮ ಬುದ್ಧಿವಂತಿಕೆ ಏನಿದೆ, ಸಾಧಕ ಬಾಧಕಗಳನ್ನು ನೋಡಿ ಅದರ ಬಗ್ಗೆ ಅರಿವನ್ನಿಟ್ಟುಕೊಂಡು ಮಾಡುವಂತಹ ನಿರ್ಧಾರ ಏನಿದೆ, ಅದು ಬೇರೆಯವರಿಗೆ ಮಾದರಿ. ವ್ಯವಹಾರ ಅಂತಂದರೆ ನಿಮ್ಮನ್ನು ನೋಡಿ ಕಲಿಬೇಕಪ್ಪ ಅನ್ನುವಂತಹ ಒಂದು ಅಭಿಪ್ರಾಯ ಜನರಲ್ಲಿ ಬರುತ್ತೆ. ಅದು ಬಹಳ ಒಳ್ಳೆಯದು. ಅದು ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶ ಅಂತ ಹೇಳಿ ನಾವು ಕೂಡ ಭಾವಿಸ್ತೀವಿ. ಪ್ರಯಾಣದ ಸೂಚನೆ ಇದೆ. ಅಗತ್ಯವಾದಂತಹ ಪ್ರಯಾಣ ಇದ್ದರೆ ಖಂಡಿತವಾಗಿ ಮಾಡಿ. ಅನಗತ್ಯ ಪ್ರಯಾಣದಿಂದ ನಿಮಗೇನು ತೊಂದರೆ ಇಲ್ಲ, ಆದರೆ ಸಮಯ ವ್ಯರ್ಥ ಅನ್ನುವಂಥದ್ದು ನಮ್ಮ ಸಲಹೆ. ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡಬಹುದು, ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸಹೋದರರ ವಿಚಾರದಲ್ಲಿ, ಅಣ್ಣ ತಮ್ಮ ಅಕ್ಕ ತಂಗಿರ ವಿಚಾರದಲ್ಲಿ ಗಲಾಟೆಯನ್ನು ಮಾಡಿಕೊಳ್ಬೇಡಿ. ಅದು ಯಾವುದೋ ಒಂದು ಸಂದರ್ಭ ಆಗ್ತಕ್ಕಂತಹ ಗಲಾಟೆ ದ್ವೇಷವಾಗಿ ಪರಿಣಮಿಸ್ಬಿಡುತ್ತೆ, ದ್ವೇಷದ ರೂಪವನ್ನು ಪಡ್ಕೊಂಡ್ಬಿಡುತ್ತೆ. ಅದು ಜೀವನ ಪರ್ಯಂತ ಮನಸ್ಸಿಗೆ ಹಿಂಸೆಯನ್ನು ಕೊಡ್ತಾ ಇರುತ್ತೆ. ಅದಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇದ್ದರೂ ಕೂಡ ಏನೋ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ, ಮೋಸ ಆಗುತ್ತೆ, ದ್ರೋಹ ಆಗುತ್ತೆ, ವಂಚನೆ ಆಗುತ್ತೆ ಅನ್ನುವಂಥದ್ದು ಸೂಚನೆಗಳಿದೆ. ಅದರಿಂದ ನೋಡಿ, ವ್ಯವಹಾರದ ಸಂದರ್ಭ ಬಂದಾಗ ಹೇಗೆ ಯಾವೆಲ್ಲ ಬುದ್ಧಿವಂತಿಕೆಗಳನ್ನು ಉಪಯೋಗಿಸಬೇಕಾಗತ್ತೆ ಅನ್ನುವಂಥದ್ದು. ಬಿಳಿ ಎಕ್ಕದ ಗಿಡವನ್ನು ಪೂಜೆ ಮಾಡಿ 12 ಪ್ರದಕ್ಷಿಣೆಯನ್ನು ಮಾಡಿ ಅಂತಕ್ಕಂಥದ್ದು ಪರಿಹಾರ. ನಿಮ್ಮ ಅನುಕೂಲ ಅಥವಾ ವ್ಯವಸ್ಥೆಯನ್ನು ನೋಡಿಕೊಂಡು ಈ ನಿರ್ಧಾರವನ್ನು ಮಾಡಿ. ಇಲ್ಲದೇ ಇದ್ದರೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ವ್ಯವಹಾರದಲ್ಲಿ ಹಳೆಯ ವಿಚಾರ ಪ್ರಸ್ತಾಪವಾಗಿ ಬೇಸರವಾಗುತ್ತೆ. ಹಿಂದಿನ ವಿಷಯವನ್ನು ಬೇಡ ಅಂತ ಹೇಳಿ ಅದನ್ನು ದಾಟಿಯೋ ಮರೆತೋ ಮುಂದಕ್ಕೆ ಬಂದಿರ್ತೀರಿ. ಮತ್ತೆ ಅದೇ ವಿಷಯ ಮುನ್ನೆಲೆಗೆ ಬಂದಾಗ ತುಂಬ ಬೇಸರವಾಗ್ತಕ್ಕಂಥದ್ದಿದೆ. ಸ್ನೇಹಕ್ಕಾಗಲಿ ಮಿತ್ರತ್ವಕ್ಕಾಗಲಿ ಬೆಲೆಯೇ ಇಲ್ಲ ಅಂತ ಹೇಳಿ ನೀವು ತಿಳ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೆ ವಿಶೇಷವಾದಂತಹ ವೈಶಿಷ್ಟ್ಯವಾದಂತಹ ಒಂದು ಸ್ಥಾನಮಾನ ಸಿಕ್ಕೋದ್ರಿಂದ ನಿಮಗೆ ಸಮಾಧಾನ ಆಗುತ್ತೆ. ಹೌದಾ, ಹೀಗೂ ಉಂಟಾ ಅಂತ ಹೇಳಿ ನಿಮಗೆ ಆಶ್ಚರ್ಯವಾಗ್ತಕ್ಕಂತಹ ರೀತಿಯಲ್ಲಿ ನಿಮ್ಮ ಸ್ನೇಹಕ್ಕೆ ಬೆಲೆ ಸಿಕ್ಕುವಂಥದ್ದಾಗತ್ತೆ. ಪ್ರೇಮಿಗಳಿಗೆ ತೊಂದರೆಯಾಗ್ತಕ್ಕಂತಹ ದಿವಸ ಇದು. ಪ್ರಯಾಣ ಮಂಗಳಕರವಾಗಿರುತ್ತೆ. ಆದ್ದರಿಂದ ನೀವು ಯಾವುದೇ ಉದ್ದೇಶದಿಂದ ಪ್ರಯಾಣವನ್ನು ಮಾಡಿದರೂ ಕೂಡ
ಅದು ನಿಮಗೆ ಶುಭ ಲಾಭ ಸಂತೋಷಾದಿಗಳನ್ನು ಕೊಡ್ತಕ್ಕಂಥದ್ದು. ಹೊಸ ಉದ್ಯೋಗ ವ್ಯವಹಾರಕ್ಕೆ ಅನುಕೂಲವಾಗುತ್ತೆ. ಪ್ರಯಾಣವೂ ಕೂಡ ಉದ್ಯೋಗದ ಬೇರೆಯ ಒಂದು ಅನುಕೂಲಕ್ಕೆ ಅನ್ನುವ ರೀತಿಯಲ್ಲೇ ಆಯೋಜನೆ ಮಾಡಿದ ಹಾಗಿರುತ್ತೆ. ಅದರಿಂದ ನಿಮಗೆ ಲಾಭ ಅನ್ನುವಂಥದ್ದಿದೆ. ತಾಯಿಯವರ ಆರೋಗ್ಯದ ಬಗ್ಗೆ ಗಮನ ಇರಲಿ, ಎಚ್ಚರ ಇರಲಿ. ಸ್ವಲ್ಪ ಸಮಸ್ಯೆಗಳಾಗುವಂತಹ ಸೂಚನೆಗಳಿದೆ. ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಯಾವುದೇ ರೀತಿಯ ಭಯವನ್ನು ಪಡಬೇಕಾದಂಥದ್ದಿಲ್ಲ. ಅದು ವ್ಯವಹಾರ ಆಗಲಿ, ಕುಟುಂಬದ ವಿಚಾರ ಆಗಲಿ, ಅಥವಾ ಬೇರೆ ಹಣಕಾಸಿನ ವಿಚಾರವು ಇನ್ಯಾವುದೇ ವಿಷಯ ಇರಲಿ, ಯಾವುದೇ ರೀತಿಯ ಭಯ ನಿಮಗೆ ಇಲ್ಲದೇ ಇರತಕ್ಕಂಥದ್ದು. ಮನಸ್ಸಿನಲ್ಲಿ ಅದನ್ನು ಉಳಿಸ್ಕೊಂಡು ಬಿಟ್ಟರೆ ಪ್ರತಿ ಕ್ಷಣವೂ ಕೂಡ ಅದು ನಮ್ಮನ್ನು ಕಾಡ್ತಾ ಇರುತ್ತೆ, ಆತಂಕಕ್ಕೆ ಎಡೆ ಮಾಡಿಕೊಡುತ್ತೆ. ಅದು ಮನಸ್ಸಿನಿಂದ ದೂರವಾಗಬೇಕು. ವಿನಾಕಾರಣ ಕುಟುಂಬದಲ್ಲಿ ಜಗಳ ಆಗುತ್ತೆ. ಅದಕ್ಕೇನು ಯಾವ ಉದ್ದೇಶ ಇರಬೇಕು, ಯಾವುದೋ ವಿಷಯ ಇರಬೇಕು ಅಂತೇನಿಲ್ಲ. ಯಾವುದೋ ವಿಷಯ ಸಣ್ಣದಾಗಿ ಅದು ಪ್ರಾರಂಭ ಆಗಿದ್ದು ಮಾತಿಗೆ ಮಾತು ಬೆಳೆದು ಜಗಳದಲ್ಲಿ ಅದು ಅವಸಾನವನ್ನು ಹೊಂದತಕ್ಕಂಥದ್ದಾಗತ್ತೆ. ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ. ಆ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ಅದು ತಪ್ಪಿಬಿಡುತ್ತೆ. ಆಗ ಏನು ಮಾತಾಡ್ತೀರಿ, ವ್ಯವಹಾರಗಳು ಹೇಗೆ ನಡೆಯುತ್ತೆ, ಮನೆಯ ವಾತಾವರಣ ಯಾವ ರೀತಿ ಬದಲಾಗುತ್ತೆ, ಆ ಚಿತ್ರಣವನ್ನು ಹೇಗೆ ನೋಡ್ತೀರಿ, ಇವೆಲ್ಲವೂ ಕೂಡ ಅಲ್ಲಿ ಗಮನಕ್ಕೆ ಬರಬೇಕಾದಂಥದ್ದು. ಆರೋಗ್ಯ ಸಮಸ್ಯೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಹೆಚ್ಚಾಗಿ ಕಾಡಬಹುದು. ವ್ಯಾವಹಾರಿಕವಾದಂತಹ ಅಡೆತಡೆಗಳು, ಸವಾಲುಗಳು ಎದುರಾಗಬಹುದು. ಅದನ್ನೆಲ್ಲ ದಾಟಿ ಬರಲೇಬೇಕಾದಂತಹ ಅನಿವಾರ್ಯತೆ ನಿಮಗಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳೂ ಕೂಡ ಮನಸ್ಸಿನಲ್ಲಿ ಭಯವನ್ನು ತರುತ್ತೆ. ಹೆದರೋದ್ರಿಂದ ಮತ್ತೊಂದಷ್ಟು ನಿಮ್ಮ ಗುರಿ ಸಾಧನೆಗೆ ಅಡ್ಡಿಯಾಗತ್ತೆ ಹೊರತು ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಆ ಭಯ ಅನ್ನುವಂಥದ್ದು ಒಳ್ಳೆಯ ಕೆಲಸದಲ್ಲಿ, ಸಮಾಜಕ್ಕೆ ಅಂಜಿ ಮಾಡ್ತಕ್ಕಂತಹ ಕೆಲಸದಲ್ಲಿ ಇರಬೇಕಷ್ಟೇ ಹೊರತು ಪೂರ್ಣವಾಗಿ ಭಯವೇ ಆವರಿಸಿಬಿಟ್ರೆ ನೀವು ಆ ಕೆಲಸದ ಗುರಿಯನ್ನು ಹೇಗೆ ಸಾಧನೆ ಮಾಡ್ತೀರಿ, ಗುರಿ ಮುಟ್ಟೋದಾದರೂ ಹೇಗೆ? ಧೈರ್ಯ ಅನ್ನುವಂಥದ್ದು ಬೇಕು. ಇದನ್ನು ಗಮನಿಸ್ಕೊಳ್ಬೇಕು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.